ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಇನ್ನೊಂದು ರೀತಿಯಾದಂಥ ಚರ್ಚೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಏನಿದೆ, ಸೊ ಜೂನ್ 8 ಶನಿವಾರ ರೇಣುಕಾಸ್ವಾಮಿ ಸಾವಿನ ಬಳಿಕ ಡೀಲ್ ಅನ್ನ ಪ್ರದೋಷ್ ಮತ್ತು ದೀಪಕ್ ಕುದುರಿಸಿರ್ತಾರೆ. ಪೊಲೀಸರ ಮುಂದೆ ಶರಣಾಗೋಕೆ ದೀಪಕ್ನಿಂದ ಕಾರ್ತಿಕ್ಗೆ ಡೀಲ್ ಅನ್ನ ಒಪ್ಪಿಸ್ತಾರೆ. ಕಾರ್ತಿಕ್ ಫೈನಾನ್ಸ್ ವಿಚಾರಕ್ಕೆ ಮರ್ಡರ್ ಆಗಿದೆ ಅನ್ನುವಂಥದ್ದಕ್ಕೆ ಮುಂದಾಗ್ತಾರೆ. ಯಾರಾದರೂ ಹುಡುಗರಿದ್ರೆ ನೋಡು ಅಂತ ಹೇಳ್ತಾರೆ. ಎಲ್ಲ ನಾನೇ ನೋಡಿಕೊಳ್ತೀನಿ, ಬೇಲ್ ಕೊಡಿಸ್ತೀನಿ. ಕಾರ್ತಿಕ್ಗೆ ಆಫರ್ ಅನ್ನ 13ನೇ ಆರೋಪಿಯಾಗಿರುವಂತಹ ದೀಪಕ್ ಈ ಒಂದು ಡೀಲ್ ಅನ್ನ ಮುಂದೆ ಇಡುವಂಥದ್ದು. ಆಫರ್ ಅನ್ನ 13ನೇ ಆರೋಪಿ ದೀಪಕ್ ಈ ಡೀಲ್ ಅನ್ನ ಇಡ್ತಾರೆ ಕಾರ್ತಿಕ್ ಮುಂದೆ. ಫೈನಾನ್ಸ್ ವಿಚಾರದಲ್ಲಿ ಕೊಲೆ ಮಾಡಿರೋದಾಗಿ ಯಾರಾದರೂ ಸರೆಂಡರ್ ಆಗಕ್ಕೆ ಹುಡುಗರಿದ್ದಾರಾ ನೋಡು ಅಂತ. ಮುಂದೇನಾಗುತ್ತೆ? 13ನೇ ಆರೋಪಿ ದೀಪಕ್ ಆಫರ್ ಕೊಡ್ತಾ ಇದ್ದಂತೆಯೇ ಕಾರ್ತಿಕ್ ಉತ್ತರವನ್ನ ಕೊಡ್ತಾರೆ. ಅಣ್ಣ, ನನಗೆ 9,50,000 ರೂಪಾಯಿ ಸಾಲ ಇದೆ, ನನ್ನ ಸಾಲ ತೀರಿಸ್ಬೇಕು, ನಾನೇ ಸರೆಂಡರ್ ಆಗ್ಬಿಡ್ತೀನಿ, ಒಂದು 10 ಲಕ್ಷ ಕೊಡಿಸ್ಬಿಡಿ ಅಂತ ಕಾರ್ತಿಕ್ ಹೇಳಿರ್ತಾರೆ. ಆಯಿತು, ಡೀಲಿಗೆ ಒಪ್ಕೊಂಡು ಪೊಲೀಸರ ಮುಂದೆ ಶರಣಾಗು ಅಂತ ಕಾರ್ತಿಕ್ ಹೋಗ್ತಾರೆ. ಸೊ ಭಾನುವಾರದ ಭಯದಿಂದ ಪೊಲೀಸರ ಮುಂದೆ ಬಂದಿರಲಿಲ್ಲ. ಸೊ ಹಾಗಾಗಿ ಈ ಬೆಳವಣಿಗೆ ಈಗ ದೀಪಕ್ ಆಫರ್ ಕೊಡ್ತಾ ಇದ್ದಂತೆ ಕಾರ್ತಿಕೇ ಸ್ವತಃ ಹೋಗ್ತಾರೆ. ನಂದೇ ಒಂದು ಸಾಲ ಇದೆ, ತೀರಿಸ್ಕೊಳ್ತೀನಿ, 10 ಲಕ್ಷ ಕೊಟ್ಬಿಡಿ, 9.5 ಲಕ್ಷ ಸಾಲ ಇದೆ, 10 ಲಕ್ಷ ಕೊಟ್ಟರೆ ನಾನೇ ಸರೆಂಡರ್ ಆಗ್ತೀನಿ ಅಂತ ಹೋಗ್ತಾರೆ. NRI ರೆಸಿಡೆನ್ಸಿ ಹೋಟೆಲ್ನಲ್ಲಿ ಮೂವರಿಗೆ ರೂಮನ್ನು ಪ್ರದೋಷ್ ಮಾಡಿಕೊಡೋದು. ಜೂನ್ 10ನೇ ತಾರೀಕಿಗೆ ಸೋಮವಾರ ಮಧ್ಯಾಹ್ನ 1:30ಕ್ಕೆ ಮೀಟಿಂಗಿಗೆ ಸೂಚನೆಯನ್ನು ಕೊಡ್ತಾರೆ. ಕಾರ್ತಿಕ್ ಗ್ಯಾಂಗ್ಗೆ ಪ್ರದೋಷ್ ಮತ್ತು ವಿನಯ್ ಸೂಚನೆಯನ್ನು ಕೊಡೋದು. ಬಂಗಾರಪ್ಪ ನಗರದ ಗ್ಲೋಬಲ್ ಕಾಲೇಜ್ ಬಳಿ ಬರುವಂತೆ ಸೂಚನೆಯನ್ನು ಕೊಡ್ತಾರೆ. ಬಳಿಕ ಆಟೋದಲ್ಲಿ ಹೋಗಿ ಪೊಲೀಸರ ಮುಂದೆ ಶರಣಾಗೋದಕ್ಕೆ ಪ್ಲಾನ್ ಅನ್ನು ಮಾಡ್ತಾರೆ. ಸಂಜೆ 4:30 ಬಳಿಕ ಹೋಗಿ ಆರೋಪಿಗಳು ಶರಣಾಗಿರ್ತಾರೆ. ಸಂಜೆ 4:30 ಬಳಿಕ ಹೋಗಿ ಶರಣಾಗಿರ್ತಾರೆ. ಇವರಿಗೆಲ್ಲ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಸೊ ಅದರಲ್ಲಿ ಮುಖ್ಯವಾಗಿ ಪ್ರದೋಷ್ ಮತ್ತು ವಿನಯ್ ಏನೆಲ್ಲ ಹೇಳಬೇಕು ಅದನ್ನು ಹೇಳಿರ್ತಾರೆ. ಕಾರ್ತಿಕ್ಗೆ ಡೀಲ್ ಕೂಡ ಕೊಟ್ಟಿರ್ತಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಈ ಮೂವರು ಈಗ ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ಬಿಟ್ಟು ತಗಲಾಕೊಂಡಿರೋ ಕತೆ ಇದು ಅಲ್ವಾ? ನಿಜ ಅರುಣ್, ಯಾಕಂತ ಹೇಳಿದ್ರೆ ಇವರು ಏನಂತ ಅನ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ನಾವು ಈ ಪ್ರಕರಣದಲ್ಲಿ ಸಿಕ್ಕಿರೋದಿಲ್ಲ ಅನ್ನೋ ಮಟ್ಟಿಗೆ ಇವರ ಆಲೋಚನೆ ಇರ್ತದೆ. ಆದ್ರೆ ಪೊಲೀಸರು ಬೇರೆ ರೀತಿಯಲ್ಲಿ ತನಿಖೆ ನಡೆಸಿ ಇದೀಗ ಆರೋಪಿಗಳನ್ನ ಹೆಡೆಮುರಿ ಕಟ್ಟುವ ಕೆಲಸವನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಪ್ರಮುಖ ವಿಚಾರ ಏನಂತ ಹೇಳಿದ್ರೆ ಇಲ್ಲಿ ಈ ಎಲ್ಲಾ ಅಂಶಗಳನ್ನ ಇವರು ಏನೆಲ್ಲಾ ಕೃತ್ಯಗಳನ್ನ ಮಾಡಿದ್ರು, ಯಾವೆಲ್ಲ ರೀತಿಯಾಗಿ ತಪ್ಪಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ರು, ಇದನ್ನೆಲ್ಲವನ್ನ ಕೂಡ ಎಳೆ ಎಳೆಯಾಗಿ 3,991 ಪುಟಗಳ ಸುದೀರ್ಘ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ. ಈ ಪ್ರದೋಷ್ ಮತ್ತೆ ವಿನಯ್ ಇವರಿಬ್ರು ಕೂಡ ಒಂದಷ್ಟು ಪ್ಲಾನ್ ಗಳನ್ನ ನೀಡಿದಂತೆ ದರ್ಶನ್ಗೆ ಕಂಡು ಬರ್ತಿದೆ. ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಕಸರತ್ತುಗಳನ್ನ ಕೂಡ ಇಲ್ಲಿ ಮಾಡಿರೋದು ಕಂಡು ಬರ್ತಿದೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.